ಯೆರಿಕೋ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಮುಂಚೆ ಆ ಪಟ್ಟಣವನ್ನು ನೋಡಿಕೊಂಡು ಬರುವುದಕ್ಕಾಗಿ ಹೋಗಿದ್ದ ಗೂಢಾಚಾರಿಗಳಿಗೆ ರಾಹಾಬಳು ಸಹಾಯ ಮಾಡಿದಳು. ಆದ್ದರಿಂದ ದೇವರು ಅವಳಿಗೆ ವಿಶೇಷವಾದ ಕೃಪೆಯನ್ನು ತೋರಿಸಿ ಅವಳನ್ನು ಉಳಿಸಿದ್ದು ಮಾತ್ರವಲ್ಲ, ಅವಳಿಗೋಸ್ಕರ ಯಾರು ಎದುರು ನೋಡದೇ ಇದ್ದಂಥ ಒಂದು ದೊಡ್ಡ ಭವಿಷ್ಯತ್ ಕಾಲವನ್ನ, ಆಶೀರ್ವಾದವನ್ನ ಅನುಗ್ರಹಿಸಿದರು. ಈ ದಿವಸಗಳಲ್ಲಿ ನಿಮ್ಮ ಜೀವಿತಗಳಲ್ಲಿ ಕೂಡ ಮತ್ತೊಬ್ಬರ ವಾಗ್ದಾನದ ನೆರವೇರುವಿಕೆಗೆ ನೀವು ಸಹಾಯವಾಗಿ ನಿಲ್ಲುವಂಥದ್ದು ಬಹಳ ಮುಖ್ಯ. ಅವರಿಗೆ ನೀವು ಸಹಾಯ ಮಾಡುವುದಾದರೆ, ಈ ಸಮಯದಲ್ಲಿ ಅವರ ಕೈ ಹಿಡಿಯುವುದಾದರೆ, ದೇವರ ಉದ್ದೇಶದ ನೆರವೇರುವಿಕೆಗೆ ನೀವು ಪೂರಕರಾಗಿ ಕಾರ್ಯ ಮಾಡುವುದಾದರೆ, ಖಂಡಿತವಾಗಿ ದೇವರು ಅವರ ವಾಗ್ದಾನದ ಜೊತೆಗೆ ನಿಮ್ಮನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸುತ್ತಾರೆ. ಯಾರಿಗೂ ಸಿಗದೇ ಇರುವಂತ ಆಶೀರ್ವಾದಗಳನ್ನು, ಮೇಲುಗಳನ್ನು ಕರ್ತನು ನಿಮಗೋಸ್ಕರವೇ ಪ್ರತ್ಯೇಕವಾಗಿ ಅನುಗ್ರಹಿಸಲಿದ್ದಾನೆ. ಆದ್ದರಿಂದ ಮತ್ತೊಬ್ಬರ ವಾಗ್ದಾನದ ನೆರವೇರುವಿಕೆಗೆ ಸಹಾಯವಾಗಿ ನಿಲ್ಲಿರಿ. ಕರ್ತನ ಆಶೀರ್ವಾದಗಳನ್ನು ಕಾಣುತ್ತೀರಾ?